ಸೊ ನೋಡ್ಬೋದು ಇದೇ ಲೇಪಾಕ್ಷಿ ಟೆಂಪಲ್. ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. Come on, tell you where to stop. ಸಕ್ಕತ್ತಾಗಿದೆ ಊರು, ಟೆಂಪಲ್ ಮಾತ್ರ. ಏನೋ ಹ್ಯಾಂಗಿಂಗ್ ಪಿಲ್ಲರ್ ಎಲ್ಲ ಇದೆ ಅಂತ, ಸೊ ಅವರು ಹೇಳ್ತೀನಿ ತೋರಿಸ್ತೀನಿ ಅಂತ ಹೇಳಿದರು. ಸೊ ನೋಡ್ಬೋದು ನೀವು. ವೀಕೆಂಡಿಗೆ ಒಂದು ಒಳ್ಳೆ ರೈಡ್ ಮಾಡ್ಬೋದು ಇಲ್ಲಿ ತನಕ. ನನಗೂ ಗೊತ್ತಿರಲಿಲ್ಲ, ಬಟ್ ಯಾವಾಗೂ ಎಲ್ಲೋ ನೋಡಿದ್ದು ನೆನಪು ಇದು ಟೆಂಪಲ್. ನಾನು ಯಾವುದೋ ಬ್ಲಾಗಲ್ಲಿ ನೋಡಿದ್ದೀನಿ ಅನಿಸುತ್ತೆ. ನಿಮಗೆ ಏನಿಲ್ಲ ಅಂದರೂ ಒಂದು 120 ಕಿಲೋಮೀಟರ್ಸ್ ಆಗುತ್ತೆ ಒಂದು ಸೈಡು. ಸೊ ಬರ್ಬೋದು, ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಎಲ್ಲ ಕಲ್ಲುಗಳಿಂದ ಮಾಡಿರೋದು. ನೋಡಿದ್ರೆ ಅನಿಸುತ್ತೆ ಫುಲ್ ಹ್ಯಾಂಡ್ ಮೇಡ್ ಅಂತ. ಮಾರ್ಕ್ ಕಾಣ್ತಿರೋದು ಸೀತಾದು ಹೆಜ್ಜೆ ಗುರುತಂತೆ. ಓಕೆ, ಇದು ಹ್ಯಾಂಗಿಂಗ್ ಪಿಲ್ಲರ್ ಅಂತೆ. ಸೊ ವಿಲ್ ಚೆಕ್. Something got stuck. No bro, something is super, huh? Yeah. My belt is gonna go, I feel. Okay. It is there, yeah. Just one thing is blocking somewhere over there. Almost. Yeah. One point is not. Yeah, one is It's almost. So ಇವಾಗ ಜಸ್ಟ್ ಮುಗಿಸಿದ್ವಿ ಟೆಂಪಲ್ ಎಲ್ಲ ನೋಡಿ. ಸೊ ಇವಾಗ ವಾಟ್ ವೆಂಟ್ ಆಫ್ ಹೋಗ್ಬಿಟ್ರು ನಮ್ಮನ್ನು. ಇವಾಗ ಮ್ಯಾಪ್ ಹಾಕೊಂಡು ಮತ್ತೆ ಹೋಗ್ತಾ ಇದ್ದೀವಿ. ಹಾಗೆ ದೇವಸ್ಥಾನ ಎಲ್ಲ ನೋಡಿದ್ವಿ. ಇವಾಗ ಇಲ್ಲೇ ಒಂದು ಲೇಕ್ ಇದೆ ಅಂತೆ. ಸೊ ಇಲ್ಲೇ ಒಂದು ಕೆರೆ ಇದೆ ಅಂತೆ. ಸೊ ಕೆರೆ ನೋಡೋಕೆ ಹೋಗ್ತಾ ಇದ್ದೀವಿ. ಓ ಇಲ್ಲೇ ಇದ್ದಾರೆ. ಸೊ ನೋಡ್ಬೋದು, ಇದು ಒಂದು ಜಾಗ. ಟೆಂಪಲಿಂದ ಈ ಕಡೆ ಬರ್ತಿದ್ದಂಗೆ ಇದಿದೆ. ಸೊ ಅಲ್ಲಿ ಹದ್ದು ಸೀದಾ ಈಗಲ್ ಬ್ರೋ. ಬ್ರೋ ಯು ವಿಲ್ ಕೀಪ್ ಫಾರ್ ಚಾರ್ಜ್? ಚಾರ್ಜ್. ಒಂದು ಲೇಕಿಗೆ ಬಂದಿದ್ವಿ. ಸೊ ನೋಡ್ಬೋದು, ಇಲ್ಲೇ ನಮ್ಮ ಗ್ರೂಪ್ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಲೊಕೇಶನ್ನು ಇದರದ್ದು ಹೆಸರೇನು ಹೇಳಿಲ್ಲ, ಬಟ್ ಲೇಪಾಕ್ಷಿ ಟೆಂಪಲಿಂದ 12 ಕಿಲೋಮೀಟರ್ಸ್ ಇದೆ. ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಹಂಗೆ ಅಲ್ಲಿಂದ ಹೊರಟು ಇವಾಗ ಬ್ಯಾಂಗ್ಳೂರಿಗೆ. ಸೊ ನಮ್ಮ ಸೀತಾನ ನಮ್ಮ ಫ್ರೆಂಡ್ ಓಡಿಸ್ತಾ ಇದ್ದಾರೆ. ಸೊ ಅವ್ರ ಗಾಡಿ ನಾನು ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ಹೊಸ ಗಾಡಿನೂ. ಸೌಂಡ್ ಇಲ್ದಂಗೆ ಓಡ್ಸೋಕ್ಕೆ ನನಗೊಂಥರ. ನೋಡಿ ನಮ್ಮ ಸೀತಾ ಹೆಂಗೆ ಕಾಣ್ತೈತೆ.
ಚೆನ್ನಾಗೇ ಓಡುತ್ತೆ ಹೊಸ ಗಾಡಿನೂ, ಪರವಾಗಿಲ್ಲ. ಸಖತ್ತಾಗಿ ಓಡುತ್ತೆ ಮಾತ್ರ ಗಾಡಿ. ಇದಕ್ಕೆ ಎಕ್ಸಾಸ್ಟ್ ಹಾಕ್ಸ್ಬಿಟ್ರೆ ನೋಡ್ರಿ ಸೀತಾನ ಏನು ಸೈಕ್ ಕಾಣೋದು ಮಾತ್ರ. ಅದು ಇನ್ನೊಬ್ರು ಓಡಿಸುವಾಗಲೇ ಗೊತ್ತಾಗೋದು. ಕೊಚ್ಕೋತೀನಿ ಅಂತ ಹೇಳಕ್ ಹೋಗ್ಬಿಡಿ, ಬಟ್ ಯಾರಿಗೇ ಆಗಲಿ ಅವ್ರ ಗಾಡಿ ಅಂದರೆ ಏನೋ ಒಂಥರ ಫೀಲಿಂಗ್ಸ್ ಅಲ್ಲ. ಹಾಗೆ ಸೌಂಡು ಎಲ್ಲ ಇವಾಗೇ ಕ್ಲೀನಾಗಿ ಕೇಳ್ತಾ ಇರೋದು ನಾನು ಬೇರೆ ಗಾಡಿಯಲ್ಲಿ ಓಡುವಾಗ. ಅವರು ಓಡಿಸ್ಬಿಟ್ಟು ಅದೇ ಹೇಳ್ತಾ ಇದ್ದಾರೆ, ನಿನ್ನ ಗಾಡಿನೇ ಬೇರೆ ಥರ ಐತಿ ಗುರು, ನಿನ್ನ ಗಾಡಿ ಅಯ್ಯೋ ನೆಕ್ಸ್ಟ್ ಲೆವೆಲ್ ಐತೆ ಓಡ್ಸೋಕ್ಕೆ ಮಾತ್ರ ಅಂತ. ಬೆಸ್ಟ್ ಮೋಟ್ರ್ ಸೈಕಲ್ ನಾನು ಓಡಿಸಿದ್ದು ಇದುವರೆಗೂ ಅಂತ ಹೇಳ್ತಾರೆ. ಗಾಡಿ ಅದೇ ಸೇಮ್ ಪ್ರಾಬ್ಲಮ್, ಟೈರ್ ರಿಮ್ಮು ಕರೆಕ್ಟ್ ಬ್ಯಾಲೆನ್ಸ್ ಸಿಗಲ್ಲ. ಗಾಡಿ ಮಾತ್ರ ಒಳ್ಳೆ ಓಡುತ್ತೆ. ಸ್ವಲ್ಪ ಪ್ಲ್ಯಾನ್ಸ್ ಚೇಂಜ್ ಆಯಿತು. ಸೊ ಬಿಗ್ ಬೇಗೆ ಹೋಗೋಣ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಇವಾಗ ಬಿಗ್ ಬೇ ಹತ್ರ ಬಂದಿದ್ದೀವಿ. ಬಿಗ್ ಬೇ ಒಳಗಡೆ ಇವಾಗ ತಿಂದು ಕುಡಿದು ಮಜಾ ಮಾಡಿ ಮುಗಿಸಿ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಗೋಪುರಲ್ಲಿ ಚಾರ್ಜ್ ಇಲ್ಲ, ಸೊ ನಾನು ವಾಪಸ್ ಹೋಗೋದು ವ್ಲಾಗ್ ಮಾಡಲ್ಲ. ಸೊ ಹಾಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಅವಾಗ ನಾನು ನೆಕ್ಸ್ಟ್ ವಿಡಿಯೋ ಯಾವ್ದು ಹಾಕಿದ್ರೆ ನಿಮಗೆ ಅಪ್ಡೇಟ್ ಸಿಗುತ್ತೆ. ಹಾಗೆ ಏನಾರ ಇದ್ದರೆ ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು, ಬಾಯ್.